ಸೊ ಇವತ್ತು ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಂಡ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ವಿತ್ ಯು ಆಲ್. ಇಷ್ಟು ವರ್ಷ ಆದಮೇಲೆ ಅಗೇನ್ ಐ ಹ್ಯಾವ್ ಕಮ್ ಬ್ಯಾಕ್ ಟು ದ ಕನ್ನಡ ಫಿಲ್ಮ್ ಥ್ರೂ ಸೆಲೆಬ್ರಿಟಿ. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Pare. I'm your fan anyway. Thanks for being here. I'm so delighted to meet you actually. You're technically very strong. I know you're a very good actor, but you've got one more thing. You're a very good teacher. I believe Kiran is a wonderful creator. So thank you for giving Kiran to us. Amela, my whole team, my DOP, Anand, and my music director, a magician, and my writer Manoj Krishna. So I'm thankful to the whole team. Ashwin, very hardworking and passionate. I've never seen this kind of restless, person. So ಚೆನ್ನಾಗಿ ಮಾಡಿದ್ರು. So very all the best, Ashwin. ಎಲ್ಲ ನನ್ನ ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಬಂಧುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ನಾವೆಲ್ಲ ಕಂಡಂಥ ಅಪರೂಪದ ಕಲಾವಿದರು, 30 ವರ್ಷಗಳಲ್ಲಿ ಸತತವಾಗಿ ಕನ್ನಡದ ಒಂದು ಎಲ್ಲ ಭಾಷೆಯನ್ನು ಉಳಿಸ್ಕೊಂಡು ಚಿತ್ರಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಕಿಚ್ಚ ಸುದೀಪ್ ಅವರೇ, ಸ್ನೇಹಿತರು, ಆತ್ಮೀಯರು, ನಮ್ಮ ಪಕ್ಷದಲ್ಲಿ ಸಚಿವರು ಆಗಿದ್ದಂಥ ಆತ್ಮೀಯರಾದಂಥ ಸಾರಾ ಮಹೇಶಣ್ಣವರೇ, ಮತ್ತೆ ಒಂದು ಖುಷಿ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಅಶ್ವಿನ್, ಆತ ಚಿಕ್ಕ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ಕೊಂಡು ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ಒಂದು ಚಿತ್ರವನ್ನು ಆತನೇ ಒಬ್ಬ ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನು ಇವತ್ತು ನಾವೆಲ್ಲರೂ ಕೂಡ ಟೀಸರ್ ರಿಲೀಸ್ ಮಾಡಿದ್ದೇವೆ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರತಿಭೆ ಎಲ್ಲ ಕಡೆ ಹರಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಅವ್ರ ಮನಸ್ಪೂರ್ವಕವಾಗಿ ಬಂದು ಬೆಳೀತಾ ಇರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಇದಾರಲ್ಲ, ಅದು ತುಂಬಾ ಇಂಡಸ್ಟ್ರಿನಲ್ಲಿ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾನೆ. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಿನ್ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಅಭ್ಯಾಸವನ್ನು ಮಾಡಿ ಈ ಚಿತ್ರದಲ್ಲಿ ಹೀರೋ ಆಗಿ ಹೊರಹೊಮ್ಮತಾ ಇದ್ದಾರೆ. ಖಂಡಿತ ಈ ಚಿತ್ರ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತಕ್ಕಂಥದ್ದ ಶುಭಾಶಯವನ್ನ ತಿಳಿಸ್ತಾ, ಹೀರೋಯಿನ್ ಆಗ್ಬೋದು, ಮತ್ತೆ ಸಹ ಕಲಾವಿದರು, ಮತ್ತೆ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮ ಚಿತ್ರ ಇದು ಹೊರಹೊಮ್ಮಲಿ ಅಂತಕ್ಕಂಥದ್ದನ್ನ ಶುಭವನ್ನ ಹಾರೈಸ್ತಾ, ಮತ್ತೊಮ್ಮೆ ಅಶ್ವಿನ್ ಒಂದು ಇಲ್ಲಿಯ ನಮ್ಮ ಹುಡುಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಟೈಟಲ್ ಟೀಸರ್ ಲಾಂಚ್ಗೆ ನನ್ನ ಗುರುಗಳಾದ ಸುದೀಪ್ ಸರ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ಹಾಗೂ ನನ್ನ ತಂಡಕ್ಕೆ. ಸೊ ವೆರಿ ಗ್ರೇಟ್ಫುಲ್ ಟು ಯು ಸರ್ ಜೊತೆ. ಹಾಗೆ ಈ ದಿನ ಈ ಕ್ಷಣನ ಕ್ರಿಯೇಟ್ ಮಾಡಿಕೊಂಡಂತಹ ಅಶ್ವಿನ್, ಸುಷ್ಮಾ ಹಾಗೂ ಸಾರಾ ಮಹೇಶಣ್ಣ, ಸುರೇಶ್ ಬಾಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಅಪ್ಡೇಟ್ಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಇವತ್ತಿಂದ ಓಂಕಾರ ಆಡಿದ್ದೀವಿ. ಸೊ ಚಿಕ್ಕನಾಯಕನಹಳ್ಳಿಯಿಂದನೇ ಶುರುವಾಗುತ್ತೆ. ನಿಮ್ಮೂರನೇ ಆದ ನನ್ನ ಆತ್ಮೀಯ ಸ್ನೇಹಿತ ಅಶ್ವಿನ್, ಸೊ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ. ಎಲ್ರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಮೈಕಲ್ಲಿ ಮಾತಾಡ್ತಾ ಇರೋದು, ಅದು ಸುದೀಪ್ ಸರ್ ಎದುರು ಮಾತಾಡ್ತಿರೋದಂತೂ ಇನ್ನೂ ಏನು ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀನಿ, ಅರ್ಸಿ ಅಷ್ಟೇ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಅಲ್ಲಿ ಮೊದಲನೇದಾಗಿ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸಿದ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀರಿ. ಹಾಗೆ ನನಗೆ ಟೀಸರ್ ತುಂಬಾ ಇಷ್ಟ ಆಯ್ತು ನೀವು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ್ಯ ಇಲ್ಲಿದ್ದಾರೆ, ಬಂದಿಲ್ವಾ?
ಬಂದಿದ್ದಾರೆ ಸರ್ ಅಲ್ಲಿ. ವಿಜಯ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಇವರು ಮೊದಲನೇದಾಗಿ ಒಂದೆರಡು ವಿಚಾರ ಇವ್ರ ಬಗ್ಗೆ. ಇವ್ರ ಮ್ಯೂಸಿಕ್ ಇವ್ರದೆ, ವಿಜಯ್ದು. ಒಂದು, ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ. ಎರಡನೇದು, ಇವರು ಕೀಬೋರ್ಡ್ ಮಾಡಬೇಕಾದ್ರೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇದೆ, ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸಸ್. ಆಕ್ಚುಲಿ ಅವರಲ್ಲಿ ಇನ್ನೂ ಬಹಳಷ್ಟು ಕಲೆ ಇದೆ. ಅಂಡ್ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲಿ ಡನ್. ಅಂಡ್ ಸರ್, ನೀವು ಇಲ್ಲಿ ಮಾತಾಡಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗುತ್ತೆ. ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳ್ಳೋಕೆ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಅಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗ್ಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗ್ಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ವಂಡರ್ಫುಲ್ ವರ್ಡ್ಸ್. ಇಟ್ಸ್ ಅನ್ ಆನರ್ ಟು ಬಿ ಸೀಯಿಂಗ್ ಯು ಮ್ಯಾಮ್. ಅಂಡ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗ್ದಿರೋದು ಬಹಳ ಅತ್ಯುತ್ತಮವಾಗಿ ತೆಗ್ದಿದ್ದೀರಿ. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಮಹೇಶನ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನ್ ಮಹೇಶನ ಹೇಳಿದ್ರು, ಮಹೇಶ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಎರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದ್ರೆ ನಾನು ಮಹೇಶಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶಣ್ಣ, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂತ ವ್ಯಕ್ತಿ, ಪ್ರೀತಿಯಾದಂತ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದ್ರೆ ಮನಸ್ಸಿನ ವ್ಯಕ್ತಿ, ನನ್ನ ಅಚ್ಚು ಮೆಚ್ಚಿನ ಗೆಳೆಯರಾದಂತ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೇದಾಗ್ಲಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರರಂಗಕ್ಕೆ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂತ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದ್ರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂತ ಕೆಲಸ. ಆದ್ರೆ ಅದು ಬೆಳಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಪಾರ್ ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. ಅಂಡ್ ಐ ಲವ್ ದ ಮ್ಯೂಸಿಕ್. ವಿಜಯ್, ಐ ರಿಯಲಿ ಲವ್ ದ ಮ್ಯೂಸಿಕ್ ಸರ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡ್ಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 years. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. 30 years ನೀವೇನು ಹೇಳ್ತೀರಿ, ನನಗೆಲ್ಲದಕ್ಕಿಂತ ಮೆಚ್ಚುಗೆ ಏನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನ ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಿಕ್ಕೆ ನಿಲ್ಸೇ ಇಲ್ಲ. 30 years ಹೋಗಿದ್ದು ಗೊತ್ತಾಗಿಲ್ಲ ಅಫ್ಕೋರ್ಸ್. ಅಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತು ತೃಪ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನು 30 ವರ್ಷ ಮುಗಿಯಲ್ಲ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ನಾನು ಕನ್ಸ್ಕೊಂಡಿದ್ದ ಜಾಗ. ಸೊ ಇಲ್ಲಿ ನನ್ನ ಫಸ್ಟ್ ಟೀಸರ್ ಲಾಂಚ್ ಆಗಿ ತುಂಬ ಖುಷಿ ಆಗ್ತಿದೆ. ಅದು ಸುದೀಪ್ ಸರ್ ಬಂದು ಮಾಡ್ಕೊಳ್ಳೋದು ತುಂಬ ಖುಷಿ ಆಗ್ತದೆ. ಸರ್ ಇದೆ ಆಕ್ಷನ್ ಮಾಡಬೇಕು ಅಂತಲೇ ಮಾಡಿದ್ದಾರೆ ಅದನ್ನು. ಬಟ್ ಒಂದು ಮೂವ್ ಫೈಟ್ ಇದೆ ಇದರಲ್ಲಿ. ಒಬ್ಬ ಚಿಕ್ಕ ವಯಸ್ಸಿಂದ ಸಿನಿಮಾ ನಟ ಆಗಬೇಕು ಅಂತ ನಾನು ಇವತ್ತಿನ ಅವಕಾಶ ಹೇಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸ್ಟಾರ್ ಆಗ್ಬೋದು ಅನ್ನೋದು ಬಟ್ ಈ ಸಿನಿಮಾಗೆ ಈ ಟೈಟಲ್ ಆಗ್ತಾ ಅನಿಸ್ತು. ಸೊ ಅದಕ್ಕೋಸ್ಕರ ಪ್ರೀ ಪ್ರೊಡಕ್ಷನ್ 1 year ಮಾಡಿದ್ವಿ. ಸೊ ಶೂಟು ನಾವು ಮೇಲೆ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಶೂಟ್. ಇನ್ನೊಂದು 20-25 days ಸ್ಟಾರ್ಟ್ ಇದೆ. ಇನ್ನೊಂದು 2 ಸಾಂಗ್ ಇದೆ.